ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಬ್ಬರು ಸಿಸ್ಟರು ಸಪೋರ್ಟ್ ಮಾಡು ಅಂತ ಕೇಳಿದ್ದಾರೆ. ಅದ್ರಗೋಸ್ಕರ ನಾನು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಅವ್ರ ಚಾನಲ್ ನೇಮ್ ಬಂದು ಸೌಮ್ಯ SG ಅಂತ. ಹೊಸ ಯೂಟ್ಯೂಬ್ ಅವರು. ತುಂಬ ಕನ್ಫ್ಯೂಷನಲ್ಲಿದ್ದಾರೆ, ಹೆಂಗೆ ಚಾನಲ್ ಗ್ರೋ ಮಾಡಬೇಕು ಅಂತ. ಸಿಸ್ಟರ್ ತಲೆ ಕೆಡ್ಕೊಬೇಡಿ, ನಾವಿದ್ದೀವಿ ನಿಮಗೆ ಸಪೋರ್ಟ್ ಮಾಡೋಕ್ಕೆ. ದಯವಿಟ್ಟು ಎಲ್ಲರೂ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ, ಅವ್ರ ಚಾನಲ್ನ ಸ್ವಲ್ಪ ಮುಂದೆ ತನ್ನಿ. ಇನ್ನೊಂದು ಸಿಸ್ಟರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರ ಮಾತು ನಂಬೇಡಿ. ಡೈಲಿ 1 ಇಲ್ಲ 2 ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಿ. ಪಕ್ಕ ಒಂದಿಲ್ಲ ಒಂದು ದಿವಸ ನೀವು ಫೇಮಸ್ ಆಗ್ತೀರಾ. ಅದು ಒಂದು 3-4 ತಿಂಗಳು ಆಗ್ಬೋದು, ಲೇಟ್ ಆಗ್ಬೋದು. ಈಸಿ ಅಂತ ಯಾವುದೂ ಬರಲ್ಲ, ತಲೆ ಕೆಡಿಸ್ಕೊಬೇಡಿ. ಸಿಂಪಲ್ಲಾಗಿರುತ್ತೆ ಎಲ್ಲ. ಆರಾಮಾಗಿ ನೀವು ವೀಡಿಯೋ ಮಾಡ್ಕೊಂಡು ಹೋಗಿ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಸಾಕು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯಾರು ಹೆಂಗಾದರೂ ಹೋಗಲಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ನಿಮ್ಮದು ಬಂದು ನಾನು ಏನೂ ಹೇಳೋಕ್ಕೆ ಹೋಗಲ್ಲ. ಸ್ಟಾರ್ಟಿಂಗ್ ವೀಡಿಯೋಯಿಂದನೇ ತುಂಬ ಸ್ಟ್ರಾಂಗಾಗಿ ಮಾತಾಡ್ತಾ ಇದ್ದೀರಾ. ಈ ಯೂಟ್ಯೂಬ್ಗೆ ಬಂದರೆ ಎಲ್ಲರೂ ಮಾತಾಡೋದು ಮೊದಲು ಕಲೀಲೇಬೇಕು, ಅರ್ಥ ಆಯ್ತಾ? ದಯವಿಟ್ಟು ಎಲ್ಲರೂ ಸ್ಟಾರ್ಟಿಂಗ್ ಬಂದಾಗ ಯೂಟ್ಯೂಬಲ್ಲಿ ಮಾತಾಡೋದು ಫಸ್ಟ್ ಕಲೀರಿ. ಆಮೇಲೆ ಈ ತಮ್ನಲ್ಲು ಸೆಟ್ಟಿಂಗು ಎಲ್ಲ ಮಾಡೋದು ಆಮೇಲೆ ಕಲ್ತ್ಕೊಳ್ಳಿ, ಅರ್ಥ ಆಯ್ತಾ? ಮತ್ತು ಇನ್ನೊಂದು ತುಂಬ ಖುಷಿಲಿದ್ದೀನಿ, ಯಾಕಂದರೆ ಯಾವಾಗಲೂ ನನ್ನ ವಾಚ್ ಅವರ್ಸು ಒಂದು ದಿವಸಕ್ಕೆ 2 ಅವರ್ ಅಪ್ಡೇಟ್ ಆಗೋದು. ಇವತ್ತು 4 ಅವರ್ ಆಗಿದೆ. ತುಂಬ ಖುಷಿಯಾಗಿದೆ, ತುಂಬ ಖುಷಿಯಾಗಿದ್ದೀನಿ. ಮತ್ತು ಇನ್ನೊಂದು 1000 ವ್ಯೂ ಜಾಸ್ತಿ ಆಯಿತು. ಸೊ ಅದಕ್ಕಂತ ಒಂದು ವೀಡಿಯೋ ಮಾಡ್ತೀನಿ. ತುಂಬ ಖುಷಿಲಿದ್ದೀನಿ ಇವತ್ತು. ಸಾಕು ನನಗೆ. ಒಂದು ದಿವಸಕ್ಕೆ ಅಟ್ಲೀಸ್ಟ್ 1 ಅವರ್ 2 ಅವರ್ ಬಂದರೂ ನನಗೆ ಸಾಕು. ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಬೇಡ್ರಿ ಲೈಫಲ್ಲಿ. ಏನೂ ಸಿಗೋಲ್ಲ ಜಾಸ್ತಿ, ಅರ್ಥ ಆಯ್ತಾ? ಸಿಂಪಲಾಗಿ ಎಕ್ಸೆಪ್ಟ್ ಮಾಡಿ, ಎಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ನೀವು ನಂಬ್ತಿರೋಲ್ವ, ತಾಳ್ಮೆ ಇದ್ದರೆ ಪ್ರಪಂಚನೇ ಗೆಲ್ಬೋದು, ಅರ್ಥ ಆಯ್ತಾ? ಮನುಷ್ಯಂಗೆ ಬೇಕಾಗಿರೋದು ತಾಳ್ಮೆ ಮಾತ್ರ. ಇದೇ ಹೇಳ್ತೀನಿ ನಿಮಗೆ. ಆಗುತ್ತೆ, ಒಂದಲ್ಲ ಒಂದು ದಿವಸ ಆಗುತ್ತೆ. ಒಂದೇ ದಿವಸದಲ್ಲಿ ಏನೂ ಆಗೋಲ್ಲ, ಬಟ್ ಒಂದು ದಿವಸ ಆಗುತ್ತೆ ಅಂತ ತಿಳ್ಕೊಂಡು ನೀವು ಸಿಸ್ಟರ್ಗೆ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ. ಹೊಸಬ್ರು ಅಂದರೆ ತುಂಬ ಕನ್ಫ್ಯೂಷನ್ ಇರುತ್ತೆ ರೀ, ನಿಮ್ಗೆ ಅರ್ಥ ಆಗುತ್ತಲ್ಲ ನಾನು ಹೇಳೋದು. ಸೊ ಮಾಡಿ, ದಯವಿಟ್ಟು ಮಾಡಿ. ಯಾರು ಅವ್ರಿಗೆ ಗೊತ್ತಿಲ್ಲ ಅಂದರೆ ಹೇಳ್ಕೊಡಿ. ಯಾರಾದರೂ ಬಂದು ನಿಮ್ಗೆ ಕೇಳಿದ್ರೆ ಹೇಳ್ಕೊಡಿ, ಸರಿಯಾಗಿರೋದು ಮಾತ್ರ ಹೇಳ್ಕೊಡಿ. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳ್ಬಿಡಿ. ಅವ್ರನ್ನ ಕನ್ಫ್ಯೂಸ್ ಮಾಡಬೇಡಿ, ಯಾವುದೇ ಹೊಸ ಯೂಟ್ಯೂಬರ್ನ ಕನ್ಫ್ಯೂಸ್ ಮಾಡಬೇಡಿ ಅಂತ ಕೇಳ್ತಾ ಇವತ್ತು ತುಂಬ ಖುಷಿನಿದ್ದೀನಿ. ಇನ್ನೊಂದು, ನನಗೆ ಇಷ್ಟು ವಾಚ್ ಅವರ್ಸ್ ಬರೋಕ್ಕೆ ಮೊದಲು ನೀವೇ ಕಾರಣ, ನೀವೆಲ್ಲರೂ ಕಾರಣ. ಅದ್ರಿಗೆ ನಿಮಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿವಸ ನನಗೆ ನೀವು ಸಪೋರ್ಟ್ ಮಾಡಿದ್ದೆ ನನಗೆ ತುಂಬ ಖುಷಿಯಾಗಿದೆ. ಇದೇ ಥರ ಸಪೋರ್ಟ್ ಮಾಡಿ. ಯಾರೇ ಹೊಸ ಯೂಟ್ಯೂಬರ್ ಬಂದರೂ ನಾನು ಅವ್ರಿಗೆ ಪ್ರಮೋಟ್ ಮಾಡೋ ಕೆಲಸ ಮಾಡ್ತಾನೆ ಇರ್ತೀನಿ. ನನ್ನ ಕೆಲಸನೇ ಅದು, ಮಾಡೇ ಮಾಡ್ತೀನಿ. ಎಲ್ಲರೂ ಹುಷಾರಾಗಿರಿ. ಎಲ್ಲರೂ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ತಾ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್.